ಸುಹಾಸ್ ಶೆಟ್ಟಿ ಅವ್ರ ಮದರ್ ಇವರು ಬಿಜೆಪಿ ಅವರು ಹೋಗಿ ಗವರ್ನರ್ಗೆ ಪಿಟಿಷನ್ ಕೊಟ್ಟಿದೆ ಸರ್, ಎನ್ಐಎಗೆ ಕೇಸ್ ಟ್ರಾನ್ಸ್ಫರ್ ಮಾಡಿ. ಅಶೋಕ್ ಹೋಗಿದ್ರು ಅದಕ್ಕೆ. ಗೊತ್ತಿಲ್ಲ, ಗವರ್ನರ್ ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದಲ್ಲ ಅದು. ನಮ್ದೇನು ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ. ಡಿಜಿ ಅವರಿಗೆ ಹೇಳಿತ್ತು, ನೀವೊಂದು ಪ್ರಪೋಸಲ್ ಕಳಿಸ್ಕೊಡ್ಬೇಕು, ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ. ನಾವು ಅವರಿಗೆ ANF ಇದೆಯಲ್ಲ ಆ ಮಾದರಿ ಮಾಡಿ ಅಂತ ಹೇಳಿದ್ದು, ಅದನ್ನ ಪ್ರಸ್ತಾವನೆ ಮಾಡಿ ಕಳಿಸಿದಾರಂತ ಇವತ್ತು ಬೆಳಿಗ್ಗೆ ನನಗೆ ಗೊತ್ತಾಗಿದೆ. ಅದನ್ನ ನೋಡಿ ನಾವು ಚರ್ಚೆ ಮಾಡಿ ಸರ್ಕಾರದ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ತೀರ್ಮಾನಕ್ಕೆ ಬರ್ತೀವಿ. ಯಾವ್ದ್ರದ್ದು? ಸದ್ಯಕ್ಕಂತೂ ಇಲ್ಲ. ಸದ್ಯಕ್ಕೆ ಯಾವುದೇ ಗ್ಯಾರಂಟಿ ಮಾಡಕ್ ಹೋಗಲ್ಲ. ಇರುವ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೇನೆ ಕ್ರಮ ತಗೊಳ್ತೀವಿ. ಸುಹಾಸ್ ಶೆಟ್ಟಿ ಅವ್ರ ಮದರ್ ಇವರು ಬಿಜೆಪಿ ಅವರು ಹೋಗಿ ಗವರ್ನರ್ಗೆ ಪಿಟಿಷನ್ ಕೊಟ್ಟಿದೆ ಸರ್, ಎನ್ಐಎಗೆ ಕೇಸ್ ಟ್ರಾನ್ಸ್ಫರ್ ಮಾಡಿ. ಅಶೋಕ್ ಹೋಗಿದ್ರು ಅದಕ್ಕೆ. ಗೊತ್ತಿಲ್ಲ, ಗವರ್ನರ್ ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದಲ್ಲ ಅದು. ನಮ್ದೇನು ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ. ಡಿಜಿ ಅವರಿಗೆ ಹೇಳಿತ್ತು, ನೀವೊಂದು ಪ್ರಪೋಸಲ್ ಕಳಿಸ್ಕೊಡ್ಬೇಕು, ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ. ನಾವು ಅವರಿಗೆ ANF ಇದೆಯಲ್ಲ ಆ ಮಾದರಿ ಮಾಡಿ ಅಂತ ಹೇಳಿದ್ದು, ಅದನ್ನ ಪ್ರಸ್ತಾವನೆ ಮಾಡಿ ಕಳಿಸಿದಾರಂತ ಇವತ್ತು ಬೆಳಿಗ್ಗೆ ನನಗೆ ಗೊತ್ತಾಗಿದೆ. ಅದನ್ನ ನೋಡಿ ನಾವು ಚರ್ಚೆ ಮಾಡಿ ಸರ್ಕಾರದ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ತೀರ್ಮಾನಕ್ಕೆ ಬರ್ತೀವಿ. ಯಾವ್ದ್ರದ್ದು? ಸದ್ಯಕ್ಕಂತೂ ಇಲ್ಲ. ಸದ್ಯಕ್ಕೆ ಯಾವುದೇ ಗ್ಯಾರಂಟಿ ಮಾಡಕ್ ಹೋಗಲ್ಲ. ಇರುವ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೇನೆ ಕ್ರಮ ತಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.